ದೇವರ ನಾಮಕ್ಕೆ ಮಹಿಮೆ ಆಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ಸಂಜೆಯ ವೇಳೆಯಲ್ಲಿ ನಿಮ್ಮ ಹತ್ರ ವಾಕ್ಯದಲ್ಲಿ ಮಾತಾಡಲು ದೇವರು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ವಾಕ್ಯವನ್ನು ಕೇಳುವ, ವಿಡಿಯೋವನ್ನು ನೋಡುವಂತ ನೀವೆಲ್ಲರಿಗೂ ಯೇಸು ಸ್ವಾಮಿ ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರ ನಾಮದಲ್ಲಿ ಕೇಳ್ಕೊಳ್ತೇನೆ. ನಿಮ್ಮ ಮುಂಭಾಗದಲ್ಲಿ ಒಂದು ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. 1 ಕೊರಿಂಥ ಬರೆದ ಪತ್ರಿಕೆ 16ನೇ ಅಧ್ಯಾಯ, ಅಲ್ಲಿ 13ನೇ ವಾಕ್ಯ ನಾವು ನೋಡ್ತೇವೆ. ಏನಂತ ವಾಕ್ಯ ಇದೆನಂದ್ರೆ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಿ ಅಂತ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಪ್ರೇರೆ, ನಾವು ಯಾವಾಗಲೂ ದೇವರ ಮಕ್ಕಳಾಗಿರುವ ನಾವು ಎಚ್ಚರವಾಗಿರಬೇಕು. ಪ್ರಾರ್ಥನೆ ವಿಚಾರದಲ್ಲಿ, ಪರಿಶುದ್ಧತೆಯ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ, ನಡತೆಯ ವಿಚಾರದಲ್ಲಿ, ಜೀವಿತದ ಎಲ್ಲ ಗಳಿಗೆಯಲ್ಲಿಯೂ ದೇವರ ಮಕ್ಕಳಾಗಿರುವ ನಾವು ಎಚ್ಚರವಾಗಿರಬೇಕು. ಎಚ್ಚರವಾಗಿದ್ರೆ ನಮ್ಮನ್ನು ನಾವು ಕಾಪಾಡ್ಕೋಬಹುದು. ಎಚ್ಚರವಾಗಿದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬಹುದು. ಎಚ್ಚರ ತಪ್ಪಿದ್ರೆ ಅನಾಹುತಗಳಾಗ್ತದೆ. ಎಚ್ಚರ ತಪ್ಪಿದ್ರೆ ನಮ್ಮನ್ನು ನಾವು ಹಾಳು ಮಾಡ್ಕೊಬಿಡ್ತೀವಿ. ಎಚ್ಚರ ತಪ್ಪಿದ್ರೆ ನಮ್ಮ ಜೀವಿತವನ್ನ ನಾವು ಹಾಳು ಮಾಡ್ಕೊಬಿಡ್ತೀವಿ ಪ್ರೇರೆ. ಯಾಕೆಂದ್ರೆ ಎಚ್ಚರವನ್ನ ತಪ್ಪಿಸುವುದಕ್ಕಾಗಿ ಸೈತಾನನು ಅನೇಕ ಯೋಜನೆಗಳನ್ನ ನಿಮ್ಮ ಮೇಲೆ ಪ್ರಭಾವ ಬೀರ್ತಾನೆ. ನಿಮ್ಮನ್ನ ಮರ್ತಿಸ್ತಾನೆ, ಪ್ರಾರ್ಥನೆಯನ್ನ ಮರ್ತಿಸ್ತಾನೆ, ವಾಕ್ಯ ಓದುವುದನ್ನ ನಿಲ್ಲಿಸ್ತಾನೆ, ಸಭೆಗೆ ಹೋಗುವುದನ್ನ ನಿಲ್ಲಿಸ್ತಾನೆ. ನೀವು ತಿಳ್ಕೊಳ್ರಿ, ನೀವು ಎಚ್ಚರವಾಗಿ ತಪ್ಪಿಕೊಳ್ತಾ ಇದ್ದೀರಾ. ಎಚ್ಚರ ತಪ್ಪಿ ನೀವು ನಡೀತಾ ಇದ್ದೀರಾ. ದೇವರ ವಾಕ್ಯವಿದೆ, ಮಗಳೇ ಮಗನೇ, ಕ್ರಿಸ್ತ ನಂಬಿಕೆಯಲ್ಲಿ ಎಚ್ಚರವಾಗಿರು. ಕ್ರಿಸ್ತ ನಂಬಿಕೆಯಲ್ಲಿ ಎಚ್ಚರವಾಗಿರು. ಆ ನಂಬಿಕೆ ಪವಿತ್ರಾತ್ಮನೊಟ್ಟಿಗಿರುವಾಗ, ನೀನು ಸಭೆಗೆ ಹೋಗುವ ಹಾಗೆ, ಪ್ರಾರ್ಥನೆ ಮಾಡುವ ಹಾಗೆ, ವೇದವನ್ನು ಓದುವ ಹಾಗೆ, ನಾನು ದೇವರ ಮಗ ಅಂತ ನಿನಗೆ ಅನ್ನಿಸಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾನೆ. ಇವತ್ತು ನಾವು ಎಚ್ಚರ ತಪ್ಪಿದ್ದೇವೆ, ಪ್ರಾರ್ಥನೆ ಮಾಡದೇ ಇದ್ದೇವೆ, ಬೈಬಲ್ ಓದದೇ ಇದ್ದೇವೆ, ಸಭೆಗೆ ಬರದೇ ಇದ್ದೇವೆ, ನಾನಾ ವಿಧವಾದ ಮಾತುಗಳನ್ನು ಹಾಡಿ ದೇವರ ಮಾತುಗಳನ್ನು ಮರಿತಾ ಇದ್ದೇವೆ. ಮಗಳೇ ಮಗನೇ, ಎಚ್ಚರ ತಪ್ಪಿದೆಯಾ? ಒಂದು ಸಾರಿ ನಾವು ಎಚ್ಚರ ತಪ್ಪಿದ್ರೆ ಅನಾಹುತಗಳು ಗ್ಯಾರಂಟಿ, ನೋವುಗಳು ಗ್ಯಾರಂಟಿ, ಸಂಕಟಗಳು ಗ್ಯಾರಂಟಿ, ಸಾವು ಗ್ಯಾರಂಟಿ. ಬದುಕಿರುವಾಗಲೇ ನಾವು ಎಚ್ಚರವಾಗಿರಬೇಕು. ದೇವರ ವಾಕ್ಯತ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗ್ರಿ. ನಿನ್ನ ನಂಬಿಕೆ ನೀನು ನಿಲ್ಲುವಂಥದ್ದಾಗಬೇಕು. ನೀನು ಯೇಸು ಸ್ವಾಮಿ ಮೇಲೆ ಇಟ್ಟಿರುವಂತ ನಂಬಿಕೆ ನಿನ್ನನ್ನ ಎಬ್ಬಿಸುವಂಥದ್ದಾಗಬೇಕು. ನಮ್ಮ ದೃಢತೆ ಪ್ರಾರ್ಥನೆ ನಿಲ್ಲಬೇಕು ಪ್ರಿಯರೇ. ನಾವೆಷ್ಟೇ ಕಷ್ಟ ಶೋಧನೆಗಳು ಬಂದ್ರು ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ದೃಢವಾಗಿ ನಿಲ್ಲುವಾಗ ದೇವರು ದೊಡ್ಡ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ನಾವು ದೃಢತೆಯನ್ನ ಕಳ್ಕೊಂಡಾಗ, ನಂಬಿಕೆಯನ್ನ ಕಳ್ಕೊಂಡಾಗ ನಾವು ಸೋತು ಹೋಗ್ತೇವೆ. ಅದಕ್ಕೆ